ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೀಗ 150 ನಾನ್ ಎಚ್ ಕೆ ಹುದ್ದೆಗಳಾದ PDO ಈ ಒಂದು ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇದೀಗ KPSC ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಆಯ್ಕೆ ಪಟ್ಟಿಗೆ ಒಂದು ಕಟ್ ಆಫ್ ಎಷ್ಟು ನಿಂತಿದೆ ಮತ್ತು ಯಾರು ಎಲ್ಲ ಒಂದು ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿದ್ದಾರೆ. ಸೊ ತಮ್ಮ ಒಂದು ಲಿಸ್ಟಲ್ಲಿ ಈ ಒಂದು ಲಿಸ್ಟಲ್ಲಿ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ಮತ್ತು ತಮ್ಮ ಒಂದು ನೇಮ್ ಮೂಲಕ ತಮ್ಮ ಒಂದು ರಿಸಲ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಮೊದಲಿಗೆ ನಿಮಗೆ ಹೇಳಬೇಕಂದ್ರೆ ಈ ಒಂದು 150 ಹುದ್ದೆಗಳಿಗೆ ಸೆಲೆಕ್ಟ್ ಆದಂಥ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಭಿನಂದನೆಗಳು. ಸೊ ಈ ಒಂದು ಲಿಸ್ಟನ್ನು ನೀವು ಇಲ್ಲಿ ನೋಡ್ಬೋದು. ಪ್ರೊವಿಷನಲ್ ಸೆಲೆಕ್ಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ RPC. ಓಕೆ, ಇದು ತಾತ್ಕಾಲಿಕ. ನಿಮಗೆ ಯಾವುದಾದರೂ ಒಂದು ಆಕ್ಷೇಪಣೆಗಳಿದ್ದಲ್ಲಿ 7 ದಿನಗಳ ಒಳಗೆ ಈ ಒಂದು KPSCಗೆ ತಮ್ಮ ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು. ಓಕೆ, ಸೊ ಈಗ ಲಿಸ್ಟನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಸ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಹುದ್ದೆ ಹೆಸರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಓಕೆ, ಸೊ ಇಲ್ಲಿ ಇದು ರೆಸಿಡೆಂಟ್ ಪೇರೆಂಟ್ ಕೇರ್ ಅಂದರೆ RPC. ಓಕೆ, ನಾನ್ ಎಚ್ ಕೆಯಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಹೈಯೆಸ್ಟ್ ಸ್ಕೋರ್ ಎಷ್ಟಿದೆಯಪ್ಪ ಅಂದ್ರೆ 166.25 ಅಂದರೆ ಔಟ್ ಆಫ್ 100 ಎಷ್ಟು 83.125 ಇಷ್ಟ ಒಂದು ಹೈಯೆಸ್ಟ್ ಮಾರ್ಕ್. ಓಕೆ, ಬಟ್ ಒಂದು ಕೆಟಗರಿ ವೈಸ್ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ನೋಡುವ ಇಲ್ಲಿ. ಸೊ ಸೆಲೆಕ್ಟ್ ಆದಂಥ ಅಭ್ಯರ್ಥಿ ಹೆಸರು, ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತು, ರಿಸರ್ವೇಷನು, ಕ್ವಾಲಿಫಿಕೇಷನ್, ಅವರು ಪಡೆದಂಥ ಅಂಕಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಮೊದಲಿಗೆ ನಾವು GMಗೆ ಎಷ್ಟು ನಿಂತಿದೆ ಕಟ್ ಆಫ್ ಅಂತ ನೋಡ್ಕೊಂಡು ಬರೋಣ. GMಲ್ಲಿ. ಓಕೆ, ಸೊ ಇಲ್ಲಿ ಪ್ಯೂರ್ GM ಅಂತ ನೋಡಬೇಕಾದ್ರೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಮೊದಲಿಗೆ ನಾವು ನೋಡಬೇಕಂದ್ರೆ ಪ್ಯೂರ್ GMಲ್ಲಿ ವುಮೆನ್ಸ್ ನೋಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು 139 ಪಡೆದಂಥ ಮಹಿಳೆ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಔಟ್ ಆಫ್ 200. ಓಕೆ, ಸೊ 100 ಪ್ರಕಾರ ಹೇಳಬೇಕಂದ್ರೆ 69.625. ಓಕೆನಾ. ಸೊ ಇದು GM ವುಮೆನ್ ಲಾಸ್ಟು. ಓಕೆ, GM ವುಮೆನ್ ನೋಡ್ಬೋದು. ಅದೇ ರೀತಿ GM 2A ವುಮೆನ್ 1 ಮಿನಿಟ್ ಜಸ್ಟ್ ಅ ಮಿನಿಟ್. ಎಸ್ ನೋಡಿ, GM 3A ವುಮೆನು 138. ಓಕೆ, GM SC ವುಮೆನು 138.75 ನೆನಪಿರಲಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಇವೆಲ್ಲ ಎಕ್ಸ್ ಸರ್ವಿಸ್ ಮೆನ್ ಬರ್ತವೆ. ನೆಕ್ಸ್ಟು ಇಲ್ಲಿ ನಾವು ಪ್ಯೂರ್ ಇದು GMಲ್ಲಿ ವುಮೆನ್ಸಲ್ಲಿ ಥರ್ಡ್ ಬಿ ಇದ್ದವ್ರದ್ದಷ್ಟು 142 ಇದೆ. ಓಕೆ, ಥರ್ಡ್ ಎ ಎಷ್ಟು 140 ಇದೆ. 2A ಅದು ಕೂಡ 140 ಇದೆ. ಅರ್ಥ ಆಯ್ತಾ. ಆಮೇಲೆ ಥರ್ಡ್ ಬಿ 139. ಅದೇ ರೀತಿ PDPಯನ್ನು ನೋಡ್ಬೋದು ನೀವು ಇಲ್ಲಿ. ಓಕೆ, ಸೊ ಅದೇ ರೀತಿ ನಾವೀಗ ಪ್ಯೂರ್ GM ಅಲ್ಲೇ ಮಹಿಳೆ ಅಲ್ಲ, ಓನ್ಲಿ ಪ್ಯೂರ್ GMಲ್ಲೇ SC ರೂರಲ್ 149.25. ಓಕೆ, ಕೆಟಗರಿ 1 ನೋಡ್ಬೋದು. ಕೆಟಗರಿ ವುಮೆನ್ 149.75. ಆಮೇಲೆ GM 2A ರೂರಲ್ 151. ಅದೇ ರೀತಿ 2A ರೂರಲ್ ಆಯಿತಾ. 2B PDP GM SC ST ಕೂಡ ನೋಡ್ಬೋದು. ಸೊ ನಾವಿಲ್ಲಿ GMಲ್ಲಿ ಓನ್ಲಿ 3A ನೋಡ್ಬೇಕಂದ್ರೆ
ಓನ್ಲಿ ಯಾವುದೇ ರೂರಲ್ ಅಲ್ಲ, PDP ಅಲ್ಲ, 157. ಓಕೆ, ನೆಕ್ಸ್ಟ್ GM ಥರ್ಡ್ ಬಿ. GM ಥರ್ಡ್ ಬಿ ಎಷ್ಟು? 158.25. 158.25. ಥರ್ಡ್ ಬಿ ವುಮೆನು 159. GM 2A 160. GM ರೂರಲ್ 160.25. ಇವೆಲ್ಲ ಕಟ್ ಆಫ್. ಓಕೆನಾ? GM ರೂರಲ್. ಆಮೇಲೆ ಪ್ಯೂರ್ GM. ಇಲ್ಲಿ ನೋಡಿ, ಪ್ಯೂರ್ GM ಯಾವುದೇ ಥರದ ಮೀಸಲಾತಿ ಇರೋದಿಲ್ಲ. ಯಾವುದೇ 2A ಇಲ್ಲ, 3A ಇಲ್ಲ, ಕನ್ನಡ ಮೀಡಿಯಮ್ ಇಲ್ಲ, ಗ್ರಾಮೀಣ ಇಲ್ಲ, PDP ಇಲ್ಲ. ಸೊ ಈ ಕ್ಯಾಂಡಿಡೇಟು ಪ್ಯೂರ್ GM ಎಷ್ಟು? 161.25. ನೋಡಿ ಎಷ್ಟಿದೆ ಕಟ್ ಆಫ್, ಅಂದರೆ 80%. ಅರ್ಥ ಆಯ್ತಾ? 80%. ಆಮೇಲೆ ನಾವಿಲ್ಲಿ ಈಗ ಜಸ್ಟ್ ಒಂದು SC/ST ನೋಡ್ಬೇಕಂದ್ರೆ, SC/ST ಇಲ್ಲಿ ಲಾಸ್ಟಲ್ಲಿ ನಾವು ಇಲ್ಲಿ ಕೊನೆಯದಾಗಿ ನೋಡ್ಬೋದು. ಯಾಕೆಂದರೆ ಮುಂಚೆ ಎಲ್ಲ ಮೇಲೆ ಇದ್ದವರೆಲ್ಲ ಟಾಪಲ್ಲಿರ್ತಾರೆ. SC/ST ಓಕೆ. ಈಗ SCಯಲ್ಲೇ ಎಕ್ಸ್ ಸರ್ವಿಸ್ ಮ್ಯಾನು ಎಷ್ಟದ? 78 ಅದ. ಆಮೇಲೆ SC ಎಕ್ಸ್ ಸರ್ವಿಸ್ ಮ್ಯಾನ್ ಆಯಿತಾ. PHLV ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಲೋವರ್ ವಿಷನ್. ನೋಡಿ ಇದೆಷ್ಟು? 107 ಬರುತ್ತಾ. ನೆಕ್ಸ್ಟು SCಯಲ್ಲಿ ವುಮೆನ್ನು, SC ಕ್ಯಾಟಗರಿಯಲ್ಲಿ ವುಮೆನು ಎಷ್ಟಿದೆ? 125.75. ಓಕೆ. SC PDP 128.75. ನೆಕ್ಸ್ಟ್ SC ರೂರಲ್ 130. ರೂರಲ್ ಅಂದರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ. ಓಕೆನಾ? SC ರೂರಲ್ ಆಯಿತು. ನೆಕ್ಸ್ಟ್ SC ವುಮೆನ್ ಆಯಿತು. ಓಕೆ, ಅದೇ ರೀತಿ ನಾವಿಲ್ಲಿ ನೋಡಬೇಕಾದದಂದ್ರೆ ನೀವಿಲ್ಲಿ ಲಾಸ್ಟಲ್ಲಿ ನೋಡ್ಬೋದು. ಲಾಸ್ಟ್ ಸೆಲೆಕ್ಟ್ ಆದಂಥ ಅಭ್ಯರ್ಥಿ ಯಾರಪ್ಪ ನೋಡಿ. ಇದು ಗ್ರ್ಯಾಜುಯೇಟ್ ಡಿಗ್ರಿ ಮಿಲಿಟರಿ ಗ್ರ್ಯಾಜುಯೇಷನ್ ಅಂತ ಇದೆ. ಸೊ ಇದು SC XMP ಇದೆ 78 ಲಾಸ್ಟ್. ಅರ್ಥ ಆಯ್ತಾ? ಸೊ ST ಕೂಡ ನೋಡ್ಬೋದು ನೀವು. ST ಏಟಿದೆ? ST ವುಮೆನು 123.75. ಸೊ ಅದೇ ರೀತಿ ನಾರ್ಮಲಾಗಿ ಹೇಳ್ತೀನಿ, ಇಲ್ಲಿ ಒಂದು ಜನರಲ್ ಕಟ್ ಆಫ್ ಹೈ ಹೋಗಿದೆ. ಹೈ ಯಾಕಂದರೆ ಪೋಸ್ಟ್ಗಳು ಇರೋದೇ ಕಡಿಮೆ. ಓಕೆ. ಸೊ ಮತ್ತು ಉಳಿದ ಕ್ಯಾಟಗರಿಗೆ ಅದಕ್ಕೆ ತಕ್ಕಂತೆ ಆ್ಯಸ್ ಪರ್ ದ ಕ್ಯಾಟಗರಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ವೇಕೆನ್ಸೀಸ್ ಆ್ಯಸ್ ಪರ್ ಕ್ಯಾಟಗರಿ ಆ್ಯಂಡ್ ರಿಸರ್ವೇಷನ್ಸ್ ಅದಕ್ಕೆ ಒಂದು ಲೆವೆಲ್ ಆಗಿ ಕಟ್ ಆಫ್ ನಿಂತಿದೆ. ಸೊ ಇದಕ್ಕೆ ನಿಮ್ದು ಯಾವುದೇ ಒಂದು ಆಕ್ಷೇಪಣೆಗಳಿದ್ದಲ್ಲೇ ಓಕೆ, ನೀವು ಈ ಒಂದು 7 ದಿನಗಳವರೆಗೆ ತಾವು ಈ ಒಂದು ನಿಮ್ಮ ಒಂದು ಏನಾದರೂ ಈ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಇಲ್ಲ ಅಂದರೆ ಇನ್ನೊಂದು ಕೆಲವೊಂದಿಷ್ಟು ದಿನ ಬಿಟ್ಟು ಇದನ್ನು ಫೈನಲ್ ಸೆಲೆಕ್ಟ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ಇದೇ ರೀತಿ ಒಂದು ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ, ಈ HK ರೀಸನ್ದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ.